ಕನಸು ಚೆಲ್ಲಾವೆ ಗೆಳೆಯ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಜಾಲದ ಗೌತಮಿ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಎನಿತು ಬಣ್ಣಿಸಲಿ ಅವ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೆಳೆಯ ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಹೋ ಎನಿತು ಬಣ್ಣಿಸಲಿ ಅವ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಓ ಜೋಳದ ತೆನೆಯಾಗಿ ಬಾಳೆಲೆಯ ಸುಳಿಯಾಗಿ ಜೋಳದ ತೆನೆಯಾಗಿ ಬಾಳೆಲೆಯ ಸುಳಿಯಾಗಿ ಕೆರೆಯಂಗಳದ ತೆರೆ ಮೇಲೆ ಏರಿ ಬರುವ ಇನಿಯನ ನನ್ನ ಚೆಲುವನ ಇನಿಯನ ಓ ನನ್ನ ನಲ್ಲನ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಓ ಓ ಮನಸ್ಸಿನಂತರವ ದಾಟಿ ಸಾವಿರ ತಾಣಗಳ ಮೀಟಿ ಹೋ 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 ಮನಸ್ಸಿನಂತರವ ದಾಟಿ ಸಾವಿರ ತಾಣಗಳ ಮೀಟಿ ನೆಲ ಮುಗಿಲುಗಳೆತ್ತರಕ್ಕೆ ಸುಂದರ ಚಿತ್ರ ಕಟ್ಟುವ ಇನಿಯನ ನನ್ನ ನಲ್ಲನ ಇನಿಯನ ಓ ನನ್ನ ಚೆಲುವನ ಎನಿತು ಬಣ್ಣಿಸಲಿ ಬರಿ
ವಿಭೂತಿ ಹೊತ್ತು ತರುವ ನನ್ನ ಇನಿಯನ, ನನ್ನ ಚೆಲುವನ ಇನಿಯನ, ಓ ನನ್ನ ನಲ್ಲನ. ಎನಿತು ಬಣ್ಣಿಸಲಿ ಬರಿ ಮಾತಿನಲಿ, ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೆಳೆಯ, ಕನಸು ಚೆಲ್ಲಾವೆ ಗೆಳೆಯ, ಮನದಂಗಳದ ತುಂಬ ಕನಸು ಚೆಲ್ಲಾವೆ ಗೆಳೆಯ, ಮನದಂಗಳದ ತುಂಬ. ಓ ಎನಿತು ಬಣ್ಣಿಸಲಿ ಅವ ಬರಿ ಮಾತಿನಲಿ, ಎನಿತು ಬಣ್ಣಿಸಲಿ ಬರಿ ಮಾತಿನಲಿ, ಎನಿತು ಬಣ್ಣಿಸಲಿ ಬರಿ ಮಾತಿನಲಿ, ಎನಿತು ಬಣ್ಣಿಸಲಿ ಬರಿ ಮಾತಿನಲಿ, ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೋ ತಮ್ಮಿ. ಮ್ಯಾಮ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವೂನು. ಥ್ಯಾಂಕ್ ಯು ಮ್ಯಾಮ್. ಅರ್ಚನಾ ಮ್ಯಾಮ್ ಹೇಳಿ. ಚಿಕ್ಕಣ್ಣ ಅವರ ಸುಂದರವಾದ ರಚನೆ, ಮೈಸೂರಾನಂದ ಸ್ವಾಮಿ ಅವರ ಅದ್ಭುತವಾದ ಸಂಗೀತ, ಒಳ್ಳೆ ಭಾವಗೀತೆಯನ್ನು ಕೊಟ್ರಿ ನಮಗೆ. ಥ್ಯಾಂಕ್ ಯು. ನಿಮ್ಮ ಧ್ವನಿಯಲ್ಲಿ ಇವತ್ತು ಗೋವಿಂದಮ್ಮ ಹೀಗೂ ಹಾಡಬಲ್ಲರ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬ ಸಾಫ್ಟಾಗಿ ಒಳ್ಳೆ ಭಾವನೆಯನ್ನು ಕೊಟ್ಟು ಹಾಡಿದ್ರಿ. ಕನಸು ಚೆಲ್ಲಾವೆ ಗೆಳೆಯ, ಮನದಂಗಳದ ತುಂಬ. ಕೆಲವು ಇದನ್ನು ಪಾಯಿಂಟ್ ಔಟ್ ಮಾಡ್ತೀನಿ. ನಾವು ಯಾಕೆ ಪದೇ ಪದೇ ಬೂತ್ ಕನ್ನಡಿ ಹಾಕ್ಕೊಂಡು ನಿಮ್ಗಳಿಗೆ ಇಲ್ಲಿ ಹೀಗಾಯಿತು, ಇಲ್ಲಿ ಹೀಗಾಯಿತು, ಇಲ್ಲಿ ಹೀಗಾಯಿತು ಅಂತ ಹೇಳೋದು? ನೀವು ಇನ್ನೂ ಅದ್ಭುತವಾದ ಗಾಯಕರಾಗಬೇಕು ಅನ್ನೋದು ನನ್ನ ಉದ್ದೇಶ. ಇಡೀ ಕರ್ನಾಟಕ ಜನರೆಲ್ಲ ನಿಮ್ಮನ್ನು ಕೊಂಡಾಡಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ತಿದ್ದಿದಾಗ ಯಾರೂ ಬೇಸರಿಸ್ಕೊಳ್ಳದೆ ಅದನ್ನೆಲ್ಲ ತಗೊಂಡು ರೆಡಿ ಮಾಡ್ಕೋಬೇಕು. ನಿಮ್ಮ ಇವತ್ತಿನ ಗಾಯನದಲ್ಲಿ ನನಗೆ ತುಂಬ ಅನ್ಸ್ಟಡಿ ಸಿಂಗಿಂಗ್ ಕಾಣಿಸ್ತು. ಚೆಲ್ಲಾವೆ ಗೆಳೆಯ ಬಂದಾಗ ಅಲ್ಲೇ ಶೇಕ್ ಆಗ್ತಾಯಿತ್ತು. ಮನದಂಗಳದ ತುಂಬ ಅಲ್ಲಿ ತುಂಬ ಅದು ಏನಾಗ್ತಾಯಿತ್ತು, ನೀವು ಗಡಿಬಿಡಿಯಲ್ಲಿ ಹಾಡ್ದಾಗ ಕೇಳಿಸ್ತಾಯಿತ್ತು. ತುಂಬ ಅಂದಾಗ ಏನಾಗುತ್ತೆ, ಸ್ವರಸ್ಥಾನ ವ್ಯತ್ಯಾಸ ಆಗುತ್ತೆ ಅಲ್ವಾ? ಈ ಥರ ಹಲವಾರು ಜಾಗದಲ್ಲಿ ಆ ಕೊನೆಯ ಚರಣ ಹಾಡಿ ಒಂದ್ಸಲಿ. ಬಂದಾನೋ ಬಾರನೋ ತಂದಾನೋ ತಾರನೋ. ಹಾಂ, ಅಲ್ಲಿ ಶ್ಯೂರ್ ಇರಬೇಕು. ಆ ಟ್ರಾನ್ಸಿಷನ್ ಇದೆಯಲ್ಲ, ಪಾಯಿಂದ ಧಾಗೆ ಹಿಂಗೆ ಗ್ಲೈಡಾಗಿ ವಾಪಸ್ ಬರೋದು, ಅಲ್ಲಿ ನೀವು ಸ್ವಲ್ಪ ನೀವೇ ಹೋಯ್ತೋ ಇಲ್ವೋ ಅನ್ನೋ ಥರ ಇತ್ತದು. ನೀವು ಕಣ್ಣು ಹಿಂಗೆ ಹೋಗಿ ಹಿಂಗೆ ಬಂದ್ರಿ, ಅದು ಧ್ವನಿಯಲ್ಲಿ ಹೋಗಿ ಬರಬೇಕಿತ್ತು. ಸೊ ಈ ಥರ ಸಣ್ಣ 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 ಜಾಗಗಳು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕು. ಮನಸ್ಸಿನಂತರವ ದಾಟಿ ಆ ಸಂಗತಿಗಳಿದಾವಲ್ಲ, ಸದದ ತದದ ದ ಪ ಪ, ಆ ದೈವತದಲ್ಲಿ ವ್ಯತ್ಯಾಸ ತೋರಿಸ್ಬೇಕು ನೀವು. ಸಾವಿರ ನಾದಗಳ ಮೀಟಿ ಓ ಇದೆಲ್ಲ ಅದಿನ್ನೊಂಚೂರು ಕ್ಲಾರಿಟಿ ಇದ್ದಿದ್ರೆ ತುಂಬ ಚೆಂದ ಇರ್ತಿತ್ತು. ಈ ಹಾಡಲ್ಲಿನೇ ಸ್ಪೆಷಾಲಿಟಿನೇ ಅದು. ಅನಂತ ಸ್ವಾಮಿಯವ್ರ ಸ್ಪೆಷಾಲಿಟಿನೇ ಮೆಲಡಿ. ಆಮೇಲೆ ಸಣ್ಣ 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 ಕುಸುರಿ ಕೆಲಸಗಳು, ಅದು ಅವ್ರ ಸ್ಪೆಷಾಲಿಟಿ. ಆ ಕುಸುರಿ ಕೆಲಸಗಳನ್ನು ನೀವು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ಲ್ಯಾಂಡಿಂಗ್ ಶೇಕಿ ಇರೋದನ್ನು ನೀವು ಸರಿಪಡಿಸ್ಕೋಬೇಕಮ್ಮ. ಭಾವನೆ ಸೂಪರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಅರ್ಚನಾ ಮ್ಯಾಮ್. ಮುನಿರಾಜು ಸರ್. ಅದ್ಭುತವಾದಂಥ ತೀರ್ಪದು ಅಲ್ವಾ?
ತೀರ್ಪು ಅನ್ನೋದಕ್ಕಿಂತ ವಿಶ್ಲೇಷಣೆ, ಅದ್ರ ಮೇಲೆ ನಿಮ್ಮ ಹಾಡಿನ ಸಂಪೂರ್ಣ ಇದನ್ನು ಹೇಗಿತ್ತು ಅನ್ನೋದನ್ನು ಭಾಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಾಹಿತ್ಯ ಕೂಡ ಭಾಳ ಚೆನ್ನಾಗಿದೆ. ನಾನು ಕಾತಾ ಚಿಕ್ಕಣ್ಣವ್ರನ್ನ ಕೇಳ್ತಾ ಇರ್ತೀನಿ, ಸಿಕ್ಕಿದಾಗೆಲ್ಲ ಕೇಳ್ತಾ ಇರ್ತೀನಿ. ನನ್ನ ಅವ್ರ ಒಡನಾಟ ತುಂಬ ಚೆನ್ನಾಗಿದೆ. ಸರ್, ನೀವು ಹೇಗೆ ಸರ್ ಹೆಣ್ಣಿನ ಮನಸ್ಸಿನ ಒಳಗಡೆ ಹೋಗಿ ಹೆಂಗೆ ಬರೆದ್ರಿ ಸರ್ ಇದನ್ನು ಅಂತ. ಹೌದಲ್ವ? ಅವರು ಹಂಗೆ ಕೇಳಿದಾಗ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಅದರ ಅರ್ಥ ಏನು ಗೊತ್ತಾ? ನೀನೇ ಅರ್ಥ ಮಾಡ್ಕೋ ಅಂತ, ಅಷ್ಟೇ, ಬೇರೇನಿಲ್ಲ. ರವಿ ಕಾಣಿದ್ದನ್ನು ಕವಿ ಕಂಡ ಅಂತ ಅಲ್ವಾ? ಕವಿಗಳು ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ತಾರೆ, ಯಾರು ಹೃದಯದೊಳಗಡೆ ಬೇಕಾದ್ರೂ ಕುಳಿತು ಅದನ್ನು ರಚನೆ ಮಾಡುವಂಥ ಶಕ್ತಿ ಇರುತ್ತೆ. ಅಂಥ ಅದ್ಭುತವಾದಂಥ ಒಂದು ಹಾಡನ್ನು ಚೆನ್ನಾಗಿ ಹಾಡಿದ್ರಿ ಮೇಡಮ್. ಹೇಳಿದಾಗೆ ಅದೆಲ್ಲ ತಪ್ಪುಗಳನ್ನು ತಿದ್ದುಕೊಂಡ್ರೆ ಒಳ್ಳೆ ಗಾಯಕಿಯಾಗಿ ಹೊರಹೊಮ್ತೀರಿ. ಯಾಕಂದರೆ ಒಳ್ಳೆ ಗಾಯಕಿ ಅಲ್ಲ ಅಂತಲ್ಲ, ನೀವು ಗಾಯಕಿ ಆಗಿರೋದ್ರಿಂದನೇ ಇಲ್ಲಿ ಬಂದಿದ್ದೀರಿ. ಆದರೆ ಅದನ್ನು ಫೈನ್ ಟ್ಯೂನ್ ಮಾಡೋ ಕೆಲಸದಲ್ಲಿ ಮೇಡಮ್ ಹೇಳಿದಂಥ ಏನು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ. ಒಳ್ಳೆಯದು. ಗೋವಿಂದಮ್ಮ ಅವರೇ, ನಾನು ಅಂದ್ಕೊಂಡಿದ್ದೆ ಬಹುಶಃ ನೀವು ಈ ವೇದಿಕೆಯಲ್ಲಿ ಈ ಹಿಂದೆ ಆಡಿದ್ದ ಹಾಡುಗಳನ್ನೆಲ್ಲ ಕೇಳಿ ನೀವು ಜನಪದ ಗೀತೆಗಳ ದೊಡ್ಡ ಮಟ್ಟದಲ್ಲಿದ್ದೀರಿ, ನೀವು ಅದನ್ನು ಅದ್ಭುತವಾಗಿ ಆಡ್ತೀರಿ ಅಂತ. ಅಷ್ಟೇ ಚಂದ ನೀವು ಮೆಲೋಡಿ ಸಾಂಗ್ಸು ಆಡ್ತೀರಂತ ನಮ್ಗೆ ಇವಾಗ ಗೊತ್ತಾಗಿದ್ದು. ಹೋ 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 ಮನಸ್ಸಿನಂತರವ ದಾಟಿ ಸಾವಿರ ತಾಣಗಳ ಮೀಟಿ ನೆಲಮುಗಿಲುಗಳೆತ್ತರಕ್ಕೆ ಸುಂದರ ಚಿತ್ರ ಕಟ್ಟುವ ಇನಿಯನ. ಕಾತಾ ಚಿಕ್ಕಣ್ಣವ್ರ ಸಾಹಿತ್ಯ ಒಂದು ರೀತಿ ಬೆಳದಿಂಗಳಲ್ಲಿ ನಿಧಾನವಾಗಿ ಹೊಳೆ ಹರಿತಾ ಇದ್ದರೆ ಏನೋ ಒಂದು ರೀತಿ ಸಣ್ಣ ಒಂದು ಇಂಪಾದ ಒಂದು ಧ್ವನಿ ಬರ್ತದಲ್ಲ, ಇಡೀ ಪ್ರಾರಂಭದಿಂದ ಕಡೆವರೆಗೂ ಹಾಗೆಯೇ ತಮ್ಮ. ನನಗಂತೂ ಖುಷಿ ಆಯಿತು. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗೋ ಇಂದಮ್ಮ, ಕೀಪ್ ಗೋಯಿಂಗ್.